ಓಕೆ, ಸೊ ಇದೊಂದು ಪ್ರಶ್ನೆ ಏನಪ್ಪ ಅಂದ್ರೆ ತುಂಬ ಜನ ಕೇಳ್ತಾ ಇದ್ರಿ 4+√5 ಆ್ಯಂಡ್ 12 - 2√20 ಇದರದ್ದು ಮೀನ್ ಪ್ರಪೋರ್ಷನ್ ಎಷ್ಟು ಅಂತ ಕ್ವಶನ್ ಕೇಳಾಕತ್ತೀರಿ. ಹೌದಾ? ಸೊ ಮೀನ್ ಪ್ರಪೋರ್ಷನ್ನ ಫಾರ್ಮುಲಾ ಏನಪ್ಪ ಅಂದ್ರೆ √AB ಎಷ್ಟಂತ ನಿಮ್ಗೆ ಗೊತ್ತೈತಿ. ಹಾಗಾದರೆ ಮೀನ್ ಪ್ರಪೋರ್ಷನ್ ಕೊಟ್ಟ ಅಂದ್ರೆ ಇದು ಫಸ್ಟ್ ಒನ್ದು ಎ ಆಗ್ತೈತಿ, ಇದೇನಪ್ಪ √AC ಆಗ್ತೈತಿ. ಓಕೆ, ಯಾಕಂದ್ರೆ ಮೀನ್ ಅಂದ್ರೆ ನಡ್ಕಿಂದ ಆಗ್ತೈತಿ, √AC ಅಂತ ಬರ್ಕೋಬೋದು. ಸೊ ಈಗ ಇದು ಸಿ ಆಗ್ತೈತಿ. ಇದನ್ನು ನಾವು ರೂಟಲ್ಲಿ ಹಾಕ್ಕೊಂಡ್ವಿ ಅಂದ್ರೆ ಏನಾಗ್ತೈತಿ ನೋಡ್ರಿ, √4+√5. ಹೌದಾ? ನೆಕ್ಸ್ಟ್ √12 - 2√20. ಕ್ಲಿಯರ್? ಇಷ್ಟಂತೆ ನಾವು ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ಏನಾಗ್ತೈತೆ ಅಂದ್ರೆ ಇಲ್ಲಿ √20 ಐತಲ್ಲ, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. 5 ಅವಿಭಾಜ್ಯ ಸಂಖ್ಯೆ ಐತಿ, ಇಲ್ಲಿ ನಾವು ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇದು 20 ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂದ್ರೆ ಇದನ್ನ ಅವಿಭಾಜ್ಯ ಸಂಖ್ಯೆ ಬರೋ ತನಕ ನಾವೇನ್ರಿ ಹೊಡ್ಕೋಬೇಕು. 5 × 4 = 20. 4 ಬಂತ. ಈ 4 ಅನ್ನುವಂಥದ್ದು ಯಾವುದ್ರ ಸ್ಕ್ವೇರ್ ಹಂಗಾರೆ ಇದು 2ರ ಸ್ಕ್ವೇರ್ ಆಗ್ತೈತಿ. ಹಾಗಾಗಿ 2 ಹೊರಗಡೆ ಬರ್ತೈತಿ. ಹೆಂಗೆ ಹೊರಗೆ ಬರ್ತೈತಿ ನೋಡಲಿ, √4+√5 ಆಮೇಲೆ ಈ 2 ನೋಡ್ರಿ 12 ಹೆಂಗೈತಿ, 12 - 2 ಇಲ್ಲಿ ಇಂಟು 2 ಆಗಿ ಇದು 4 ಅದಲ್ಲ, 4 2 ಸ್ಕ್ವೇರ್ ಆಗ್ತೈತಿ. 2 ಹೊರಗಡೆ ಬರ್ತೈತಿ. ಒಳಗೆ ಏನು ಉಳಿತೈತೆ ಅಂದ್ರೆ ಈ 5 ಮಾತ್ರ ಒಳಗೆ ಇರ್ತೈತಿ. ಸೊ 5 ಮಾತ್ರ ಒಳಗುಳಿತು. ನೆಕ್ಸ್ಟ್ ಈಗ ಏನಾಗ್ತೈತೆ ಅಂದ್ರೆ ಇದು ಫಸ್ಟ್ ಉಳಿದು ಹೆಂಗೈತಿ ಹಂಗೆ 4+√5, ಇದರಲ್ಲಿ ಏನು ಚೇಂಜಸ್ ಆಗಿಲ್ಲ. ಆಮೇಲೆ ಇಲ್ಲಿ ಯಾವುದೋ ಚಿಹ್ನೆ ಅಂದ್ರೆ ಇಂಟು ಚಿಹ್ನೆ ಇರ್ತೈತಿ, ನೀವು ಬರ್ಕೋಬೋದು, ಇಲ್ಲ ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 12 ಐತಿ, 12 ಮೈನಸ್ ಐತಿ. ನೋಡಿರಿ, ಫಸ್ಟ್ ನಾವು ಬೇಸಿಕ್ ಸಿಂಪ್ಲಿಫಿಕೇಷನ್ ಏನು ಹೇಳ್ತೈತಿ ಅಂದ್ರೆ ಫಸ್ಟ್ ಇಂಟು ಮತ್ತು ಮೈನಸ್ ಐತಂದ್ರೆ ಫಸ್ಟ್ ನಾವು ಇಂಟು ಮಾಡ್ಕೋಬೇಕಾಗ್ತೈತಿ, ಆಮೇಲೆ ಮೈನಸ್ ಮಾಡ್ಬೇಕಾಗತ್ತೆ. 2 × 2 ಮಾಡಿದರೆ 4 ಬರ್ತೈತಿ. ಇಲ್ಲಿ ಮೈನಸ್ ಚಿಹ್ನೆ ಐತಂದ್ರೆ -4√5 ಆಗ್ತೈತಿ. ಇದು ನೆಕ್ಸ್ಟ್ ಸ್ಟೆಪ್ ಏನಾಗ್ತೈತೆ ಅಂದ್ರೆ ನೋಡಿರಿ, ಸ್ವಲ್ಪ ಕ್ಯಾಲ್ಕುಲೇಷನ್ ಐತಿ. ಕ್ವಶನ್ನ ಏನು ಮಾಡೋಕ್ಕೆ ಬರೋಂಗಿಲ್ಲ. 2025 ಕೇಳಿದ್ದ SSCGD ಪ್ರಶ್ನೆ 4+√5. ಹೌದಾ? ಈಗ 12 4 ಐತೆ ಅಂದ್ರೆ ನೀವು 12 4 ಮೈನಸ್ ಮಾಡಿಬಿಡ್ತೀರಿ. 4 ಮೈನಸ್ ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂದ್ರೆ √5 ಐತಿ. ಅಕಸ್ಮಾತ್ 12 √5 ಇದ್ದರೆ 12 √5 4 √5ನ ನಾವು ಮೈನಸ್ ಮಾಡ್ತಿದ್ವಿ. ಇಲ್ಲಿ ಮೈನಸ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದ್ರೆ 12 4 ಏನಪ್ಪ ಅಂದ್ರೆ ಕಾಮನ್ನಾಗಿ ಯಾವ ಮಗ್ಗೆ ಆಗೈತಿ, 4 ಮಗ್ಗೆ ಐತಿ. 4 × 3 = 12. ಹೌದಾ? 4 ಕಾಮನ್ ತೆಗಿನಂತ, 4 × 3 = 12, 4 1 -4 1 4 √5. 4ನ್ನ ನಾವೇನು ಮಾಡೀವಿ ಹೊರಗೆ ಕಾಮನ್ ತೊಗೊಂಡ್ವಿ. 4 ಕಾಮನ್ ತೊಗೊಂಡಾಗ ಏನಾಗ್ತೈತೆ ರೀ, 4 × 3 = 12, 4 1 4. ಹೌದಲ್ಲ? ಓಕೆ, ಈಗ ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಇಲ್ಲಿ ನೋಡಿರಿ, ನೆಕ್ಸ್ಟ್ ಸ್ಟೆಪ್ ಇದು ಫಸ್ಟ್ ಒನ್ ಏನೈತಲ್ಲ, ಇದೇನು ಚೇಂಜಸ್ ಆಗಂಗಿಲ್ಲ. 4+√5 ಇಲ್ಲಿ ಇಂಟು 4 ಐತಿ. ಇಂಟು 4 ಇದ್ದು ಇದನ್ನು ನಾವೇನು ಮಾಡ್ಬೋದು, ಹೊರಗೆ ತೆಗಿಬೋದು. ಹೊರಗೆ ಹಾಕಿವು ಅಂದ್ರೆ 4 ಅನ್ನೋದು ಯಾವುದ್ರ ಸ್ಕ್ವೇರ್ ಹಂಗಾರೆ ಇದು 2ರ ಸ್ಕ್ವೇರ್, 2 ಹೊರ ಹಾಕ್ತೈತಿ. ಈ 4 ಅನ್ನುವಂಥ ಜಾಗ ಏನಪ್ಪ ಅಂದ್ರೆ ಇದು ಖಾಲಿ ಆಯಿತು. 4 ನಾವೇನು ಮಾಡೀವಿ ಹೊರಗಡೆ ತೆಗಿವಿ. ನೆಕ್ಸ್ಟ್ ಏನಾಗ್ತೈತೆ ಅಂದ್ರೆ ಹಾಗಾದ್ರಲ್ಲಿ ನೆಕ್ಸ್ಟು ಈ 3 - 15 3 - √5 ಅಷ್ಟೇ ಉಳಿತು. 1 ಬರೆದ್ರು ಅಷ್ಟೇ, ಬಿಟ್ಟು ಅಷ್ಟೇ, ಏನು ಫರಕ್ ಬೀಳಂಗಿಲ್ಲ. 3 - √5. ಇದರ ನಂತರ ಏನಾಗ್ತೈತೆ ಅಂದ್ರೆ ನೋಡ್ರಿ, 2 ಇಲ್ಲಿ 4+5 ಐತಿ, ಇಲ್ಲಿ 3 - √5 ಐತಿ. ಈ ರೀತಿ ಇದ್ರೆ ಇದು ಅಲ್ಜಿಬ್ರಾ ಫಾರ್ಮೇಷನ್ದಾಗೈತಿ. ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಇಂಟು ಮಾಡ್ಕೋಬೇಕು. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ 4 ಐತಲ್ಲ, ಈ 4ರಿಂದ ಇಂಟು ಮಾಡ್ಕೋಬೇಕು. 4ರಿಂದ ಯಾವುದಕ್ಕೆ ಇಂಟು ಮಾಡ್ಕೋಬೇಕಾಗಾದ್ರೆ 4ರಿಂದ ನಾವು ಯಾವುದಕ್ಕೆ ಇಂಟು ಮಾಡ್ಕೋಬೇಕಂದ್ರೆ 3ಕ್ಕೆ ಇಂಟು ಮಾಡ್ಕೋಬೇಕು. 4 × 3 = 12. ನೆಕ್ಸ್ಟ್ ಇಲ್ಲಿ ಮೈನಸ್ ಚಿಹ್ನೆ ಐತಿ, ಮೈನಸ್ ಮತ್ತು 4ರಿಂದ √5 ಇಂಟು ಮಾಡ್ಕೊಂಡ್ರೆ 4 √5 ಆಗ್ತೈತಿ. ಒಂದು ಸಂಖ್ಯೆಯಿಂದ 2 ಸಂಖ್ಯೆಗೆ ಇಂಟು ಮಾಡ್ಕೋಬೇಕು. ಹೌದಾ? ನೆಕ್ಸ್ಟ್ ಇಲ್ಲಿ ಪ್ಲಸ್ ಚಿಹ್ನೆ ಐತಿ, ಪ್ಲಸ್. ಈಗ √5 ಇಂದ ಈ 2 ಸಂಖ್ಯೆ ಇಂಟು ಮಾಡ್ಕೋಬೇಕು. √5 × 3 ಮಾಡಿದ್ರೆ 3 √5 ಆಗ್ತೈತಿ. ಇಲ್ಲಿ ಮೈನಸ್ ಚಿಹ್ನೆ ಐತೆ ಅಂದ್ರೆ ಮೈನಸ್ ಬರ್ತೈತಿ ರೀ. √5 × √5 ನೋಡಿರಿ, ಯಾವತ್ತಿದ್ರೂ ಈ ರೀತಿಯಾಗಿ √5 × √5 ಈ ರೀತಿಯಾಗಿ ಬಂದ್ರೆ ಆನ್ಸರ್ ಯಾವತ್ತಿದ್ರು ಅದೇ ಸಂಖ್ಯೆ ರಿಪೀಟ್ ಆಗ್ತೈತಿ. ಇದು ಸರ್ಡ್ಸ್ ಆ್ಯಂಡ್ ಇಂಡೈಸಸ್ನ ಒಂದು ಕಾನ್ಸೆಪ್ಟ್ ಐತಿ. √5 ಇಂಟು ಮಾಡಿದ್ರೆ ಏನು ಬರ್ತೈತಿ ರೀ, 5 ಬರ್ತೈತಿ. ನೆಕ್ಸ್ಟ್ ಸ್ಟೆಪ್ ಏನಾಗ್ತೈತಿ ಹಾಗಾದರೆ ಇಲ್ಲಿ ಏನಾಗ್ತೈತಿ ನೋಡ್ರಿ, ಸೇಮ್ 2 ಅಂತಿ ಹೊರಗೈತಿ, ಇದೇನು ಚೇಂಜಸ್ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ 12 ಐತಿ, ಇಲ್ಲಿ 5 ಐತಿ. ಸೊ 12
12 ಇಲ್ಲಿ ರೌಂಡ್ ಫಿಗರ್ ನಂಬರ್ ಐತಿ, 12 5 ಮೈನಸ್ ಮಾಡ್ಬೋದು. 12 5 ಮೈನಸ್ ಮಾಡಿ ಎಷ್ಟು ಬಂತು? 7 ಬಂತು. ಹೌದಾ? ಮೈನಸ್ ಇಲ್ಲಿ 4 ರೂಟ್ 5 ಐತಿ, 3 ರೂಟ್ 5 ಐತಿ. ಮೈನಸ್ 4 ರೂಟ್ 5ದಾಗ ಪ್ಲಸ್ 3 ರೂಟ್ 5ದಾಗ ಮೈನಸ್ ಮಾಡಿದರೆ ಏನು ಉಳಿತಂದ್ರೆ ರೂಟ್ 5 ಮಾತ್ರ ಉಳಿತೈತಿ. ಹಾಗಾಗಿ ಆನ್ಸರ್ ಏನಾಗ್ತೈತೆ ಅಂದ್ರೆ 2 ರೂಟ್ 7 ಮೈನಸ್ ರೂಟ್ 5 ಆಗ್ತೈತಿ. ಇದು ಏನಪ್ಪ ಅಂದ್ರೆ ಮೀನ್ ಪ್ರಪೋರ್ಷನ್ನ ಒಂದು ಆನ್ಸರ್ ಆಗ್ತೈತಿ. ಇದು ಒಂದು ಏನಪ್ಪ ಅಂದ್ರೆ ಕಾನ್ಸೆಪ್ಟಾ, ವೆರಿ ವೆರಿ ಇಂಪಾರ್ಟೆಂಟಾ. ಈ ರೀತಿ ಪ್ರಶ್ನೆಗಳು ಜಾಸ್ತಿ ಕೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.